ಡಿವೈಎಸ್ಪಿ ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಆಗಿದ್ದು ಸುವರ್ಣ ನ್ಯೂಸ್ಗೆ ಪ್ರಕರಣದ ಒಳಸಂಚಿನ ಅತಿ ದೊಡ್ಡ ಮಾಹಿತಿ ಲಭ್ಯವಾಗಿದೆ. ಡಿವೈಎಸ್ಪಿ ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆ ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟ್ ಆಗಿದೆ. ಅಲ್ಲಿ ಪ್ರಮುಖವಾದಂತಹ ಒಳಸಂಚು ನಡೆದಿತ್ತು ಅನ್ನೋದರ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಕಾಂಡ್ಯ ಪ್ರವೀಣ್ ನಡೆಸಿದಂತಹ ಆ ಒಳಸಂಚಿನ ವಿವರ ನಿಮ್ಮ ಮುಂದಿರುವಂತದ್ದು. ಡಿವೈಎಸ್ಪಿ ಕಲ್ಲಪ್ಪ ಹಂಡಿಬಾಗ್ರನ್ನೇ ದಾರಿ ತಪ್ಪಿಸುವ ಹುನ್ನಾರ ನಡೆದಿತ್ತು. ಚಿಕ್ಕಮಗಳೂರಿನಲ್ಲೇ ಕುಳಿತು ಬ್ಲೂ ಪ್ರಿಂಟ್ ಅನ್ನ ಸಿದ್ಧ ಮಾಡಿದ್ರು ಕೆಲವರು. ತೇಜಸ್ ಗೌಡ ಅಪಹರಣದ ಪ್ರಕರಣದ ದಾರಿ ತಪ್ಪಿಸುವ ಹುನ್ನಾರ ಇದಾಗಿತ್ತು. ಚಿಕ್ಕಮಗಳೂರಿನ ತಮಿಳು ಕಾಲೋನಿಯ ಕಸಾಯಿ ಖಾನ್ ಮೇಲೆ ದಾಳಿಗೆ ಹಾಗಿದ್ರೆ ಪ್ಲಾನ್ ನಡೆದಿತ್ತ. ಆದ್ರೆ ಕಸಾಯಿ ಖಾನೆ ಮೇಲಿನ ದಾಳಿಯನ್ನ ಪೊಲೀಸರು ವಿಫಲಗೊಳಿಸಿದ್ರು. ಕಾಂಡ್ಯ ಪ್ರವೀಣ್ ಅಂದುಕೊಂಡಂತೆ ಅಂದು ಕಸಾಯಿ ಖಾನೆ ದಾಳಿ ನಡೀಲೇ ಇಲ್ಲ. ದಾಳಿ ವಿಫಲವಾಗಿದ್ರಿಂದ ಜೂನ್ 30ರಂದು ತೇಜಸ್ ಬಿಡುಗಡೆಗೊಂಡು ದೂರನ್ನ ಕೊಟ್ಟಿದ್ದ. ಡಿವೈಎಸ್ಪಿ ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಹಳ ದೊಡ್ಡ ಟ್ವಿಸ್ಟ್. ಸುವರ್ಣ ನ್ಯೂಸ್ಗೆ ಪ್ರಕರಣದ ಒಳಸಂಚಿನ ಅತಿ ದೊಡ್ಡ ಮಾಹಿತಿ ಲಭ್ಯವಾಗಿರುವಂತದ್ದು. ಡಿವೈಎಸ್ಪಿ ಕಲ್ಲಪ್ಪ ಹಂಡಿಬಾಗ್ರನ್ನೇ ದಾರಿ ತಪ್ಪಿಸುವ ಹುನ್ನಾರ ನಡೆದಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲೇ ಕುಳಿತು ಬ್ಲೂ ಪ್ರಿಂಟ್ ಅನ್ನ ಸಿದ್ಧ ಮಾಡಿದ್ರು ಕೆಲವರು. ತೇಜಸ್ ಗೌಡ ಅಪಹರಣ ಪ್ರಕರಣದ ದಾರಿ ತಪ್ಪಿಸುವ ಹುನ್ನಾರ ಈ ಒಂದು ಸಂಚಲ್ಲಿತ್ತು. ಸುವರ್ಣ ನ್ಯೂಸ್ಗೆ ಅದರ ದೊಡ್ಡ ಮಾಹಿತಿ, ಒಳಸಂಚಿನ ಅತಿ ದೊಡ್ಡ ಮಾಹಿತಿ ಲಭ್ಯವಾಗಿದೆ. ಹಾಗಿದ್ರೆ ತೇಜಸ್ ಅಪಹರಣ ಪ್ರಕರಣವನ್ನ ಮರೆಮಾಚಲು ಈ ಮಾಸ್ಟರ್ ಪ್ಲಾನ್ ನಡೆದಿತ್ತಾ ಎನ್ನುವಂಥದ್ದು. ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದ್ನ ಹಾಗಿದ್ರೆ ಹಿಂದೂ ಪರಿಷತ್ ಮುಖಂಡ ಕಾಂಡ್ಯ ಪ್ರವೀಣ್. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಅಭಿನಂದನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿ, ಪ್ರಮುಖವಾಗಿ ಇಲ್ಲಿ ಒಳಸಂಚು ನಡೆದಿತ್ತು ಅಂತನ್ನುವಂಥದ್ದು ಬಹಳ ಆಘಾತಕಾರಿಯಾದಂತಹ ವಿಚಾರ. ಯಾವ ರೀತಿಯ ಪ್ಲಾನ್ ನಡೆದಿರಬಹುದು ಅಂತ? ಪ್ರತಿಮಾ, ಏನಂತ ಹೇಳಿದ್ರೆ, ಇದೇ ಜೂನ್ 27ರಂದು ಒಂದು ಕಾಫಿ ತೋಟದ ಮನೆಯಲ್ಲಿ ಒಂದು ಇಸ್ಪೀಟ್ ಅಡ್ಡೆ ನಡೀತಾ ಇದೆ ಅಂತ ಹೇಳಿ ಚಿಕ್ಕಮಗಳೂರು SP ಸಂತೋಷ್ ಬಾಬು ಅವರಿಗೆ ಒಂದು ಮಾಹಿತಿಯನ್ನು ಬರ್ತದೆ. ಈ ಮಾಹಿತಿಯನ್ನು ಆಧರಿಸಿ ಸಂತೋಷ್ ಬಾಬು ಅವರು ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆ CPI ರಾಕೇಶ್ ಅನ್ನೋರಿಗೆ ಈ ಬಗ್ಗೆ ದಾಳಿ ನಡೆಸಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ. ಸಂತೋಷ್ ಬಾಬು ಅವರ ಸೂಚನೆ ಮೇರೆ ಏನು ರಾಕೇಶ್ 27ರಂದು ದಾಳಿ ನಡೆಸಿ ತೇಜಸ್ ಗೌಡ ಸೇರಿದಂತೆ ಹಲವು ಜನರನ್ನ ಇಸ್ಪೀಟ್ ಜೂಜು ಪ್ರಕರಣದಲ್ಲಿ ಬಂಧಿಸಿರ್ತಾರೆ. ಜೂಜು ಪ್ರಕರಣ ನಂತರ ಏನು ತೇಜಸ್ ಗೌಡನಿಗೆ ಅಭಿಜಿತ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಜಾಮೀನನ್ನು ಕೊಟ್ಟು ಜಾಮೀನಿನ ಮೇಲೆ ಹೊರತಂದು ಇದೇ ತೇಜಸ್ ಗೌಡ ಅದೇ ಅಭಿಷೇಕ್ ಮತ್ತು ಕಾಂಡ್ಯ ಪ್ರವೀಣ್ ಅನ್ನೋವರಿಂದ ಅಪಹರಣಕ್ಕೊಳಗಾಗ್ತಾನೆ. 27ನೇ ತಾರೀಕು ಒಂದು ಏನು ಜೂಜು ಅಡ್ಡೆ ಮೇಲೆ ದಾಳಿಯಾಗಿರ್ತದೆ. 28ರಂದು ತೇಜಸ್ ಅಪಹರಣ ಆಗುತ್ತೆ. ಸತತ 28ರಿಂದ 30ರವರೆಗೆ ತೇಜಸ್ ಅಪಹರಣಕಾರರ ವಶದಲ್ಲಿರ್ತಾನೆ. ಈ ವೇಳೆ 28ಕ್ಕೆ ಏನು ತೇಜಸ್ನನ್ನು ಅಪಹರಣ ಮಾಡಿರ್ತಾರೆ, ತೇಜಸ್ಸನ್ನು ಹಣಕಾಸಿನ ವ್ಯವಹಾರ ಸಂಬಂಧಂತೆ ಅಪಹರಿಸಿ ಹಣಕಾಸಿನ ವ್ಯವಹಾರ ಒಂದು ನೆಗೋಸಿಯೇಷನ್ ನಡೀತಾ ಇರ್ತದೆ. ಅವರ ಕಲ್ಮನೆ ಚಿಟ್ ಫಂಡ್ಸ್ ಮಾಲೀಕ ನಟರಾಜ್ ಮತ್ತೆ ಏನು ತೇಜಸ್ ಗೌಡ ನಡುವಿನ ಹಣಕಾಸಿನ ವ್ಯವಹಾರ ಸಂಬಂಧ ಇಬ್ಬರ ನಡುವೆ ಏನು ವೈಷಮ್ಯ ಇತ್ತು, ಈ ಬಗ್ಗೆ ರಾಜಿ ಸಂಧಾನಗಳು ಕೂಡ ವಿಫಲವಾಗಿತ್ತು. ಈ ಹಿನ್ನೆಲೆಯಲ್ಲಿ 27 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಅಪಹರಣಗೊಳಿಸಿದ್ದ ಅಭಿಜಿತ್, ಪ್ರವೀಣ್ ಕಾಂಡ್ಯ, ನಟರಾಜ್ ಇತರರು ತೇಜಸ್ ಗೌಡ ಮೇಲೆ ಒತ್ತಡವನ್ನು ಹಾಕಿರ್ತಾರೆ. ಕೊನೆಗೆ 10 ಲಕ್ಷ ರೂಪಾಯಿಗಳಿಗೆ ಸೆಟ್ಲ್ಮೆಂಟ್ ನಡೀತದೆ. ಯಾವಾಗ ತೇಜಸ್ ಗೌಡ ತಾನು 10 ಲಕ್ಷವನ್ನು ಕೊಡಲಿಕ್ಕೆ ಒಪ್ಕೊಳ್ತಾನೆ, ಇನ್ ಕೇಸ್ 10 ಲಕ್ಷವನ್ನು ಕೊಟ್ಟು ತೇಜಸ್ ಗೌಡ ಅಪಹರಣಕಾರರಿಂದ ಹೊರಬಂದ ನಂತರ ಚಿಕ್ಕಮಗಳೂರಿನಲ್ಲಿ ಅಪಹರಣದ ದೂರು ದಾಖಲಾಗಬಹುದು, ಅಥವಾ ತೇಜಸ್ ಗೌಡನ ಕುಟುಂಬಸ್ಥರು ನಮ್ಮ ಪುತ್ರ ಕಾಣೆಯಾಗಿದ್ದಾನೆ ಅಂತ ಹೇಳಿ ದೂರನ್ನು ನೀಡಬಹುದು ಅನ್ನೋ ಕಾರಣಕ್ಕಾಗಿ ಪ್ರವೀಣ್ ಕಾಂಡೆ ಈ ಒಂದು ಅಪಹರಣದ ಒಂದು ದೂರನ್ನು ತಡಿಲಿಕ್ಕೆ, ಈ ವಿಚಾರವನ್ನು ಮರೆಮಾಚಲಿಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ರು ಅಂತಕ್ಕಂಥ ಮಾಹಿತಿಗಳು ಉನ್ನತ ಮೂಲಗಳಿಂದ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಏನ ಮಾಸ್ಟರ್ ಪ್ಲಾನ್ ಅಂತ?
ಚಿಕ್ಕಮಗಳೂರಿನಲ್ಲಿ ಇದೇ 29ನೇ ತಾರೀಕು ಚಿಕ್ಕಮಗಳೂರಿನ ತಮಿಳು ಕಾಲೋನಿಯಲ್ಲಿ ಒಂದು ಕಸಾಯಿಖಾನೆ ಮೇಲೆ ದಾಳಿ ನಡೆಯಲಿಕ್ಕೆ ಒಂದು ರೂಪುರೇಷೆ ಸಿದ್ಧ ಆಗ್ತದೆ. ಈ ರೂಪುರೇಷೆಯನ್ನು ಸ್ವತಃ ವಿಶ್ವ ಹಿಂದೂ ಪರಿಷತ್ನ ಮುಖಂಡನಾದಂಥ ಕಾಂಡ್ಯ ಪ್ರವೀಣ್ ರೇ ನೇತೃತ್ವ ವಹಿಸಿಕೊಂಡಿರ್ತಾನೆ. ಈ ಬಗ್ಗೆ ಹಲವು ಜನರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಹಲವು ಮಾಧ್ಯಮಗಳಿಗೆ ಖುದ್ದು ಪ್ರವೀಣ್ ಕಾಂಡ್ಯ ಕರೆ ಮಾಡಿ ನಾವು ಇವತ್ತು ಚಿಕ್ಕಮಗಳೂರಿನ ತಮಿಳು ಕಾಲೋನಿಯಲ್ಲಿ ಇರ್ತಕ್ಕಂಥ ಕಸಾಯಿಖಾನೆ ಮೇಲೆ ದಾಳಿಯನ್ನು ಮಾಡ್ತೇವೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಕಸಾಯಿಖಾನೆ ಮೇಲೆ ದಾಳಿ ನಡೆಸುವಂತೆ ತನ್ನೆಲ್ಲ ಬೆಂಬಲಿಗರು ಕೂಡ ಮಾಹಿತಿಯನ್ನು ರವಾನೆ ಮಾಡಿರ್ತಾನೆ. ಪ್ರವೀಣ್ ಕಾಂಡ್ಯನ ಆಜ್ಞೆಯ ಮೇರೆಗೆ ಆ ಎಲ್ಲ ಬೆಂಬಲಿಗರು ಕೂಡ ತಮಿಳು ಕಾಲೋನಿಯಲ್ಲಿ ಇರ್ತಕ್ಕಂಥ ಕಸಾಯಿಖಾನೆ ಮೇಲೆ ದಾಳಿ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಆದರೆ ಈ ದಾಳಿಯ ಬಗ್ಗೆ ಪೊಲೀಸರಿಗೆ ಸ್ವಲ್ಪ ಮುಂಚೆನೆ ಮಾಹಿತಿ ಗೊತ್ತಾಗ್ತದೆ. ಒಂದು ಕಡೆ ಈ ಪ್ರವೀಣ್ ಕಾಂಡ್ಯನ ಸ್ನೇಹಿತರುಗಳು ಒಂದು ದಾಳಿ ಮಾಡಲಿಕ್ಕೆ ಬರ್ತಾ ಇರುವಾಗ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಡಿಪ್ಲಾಯ್ ಆಗಿರ್ತಾರೆ. ಪೊಲೀಸರು ಆ ಏನು ಪ್ರವೀಣ್ ಕಾಂಡ್ಯ ಬೆಂಬಲಿಗರು ಬರ್ತಾ ಇದ್ದದನ್ನು ಗಮನಿಸಿ ಅವರನ್ನು ವಶಪಡಲಿಕ್ಕೆ ಮುಂದಾಗ್ತಾರೆ. ಈ ವೇಳೆ ದಾಳಿಗೆ ಬಂದಂಥ ಹಲವು ಏನು ಪ್ರವೀಣ್ ಕಾಂಡ್ಯ ಸಹಚರರು ಇರ್ಬೋದು ಅವರೆಲ್ಲ ಎಸ್ಕೇಪ್ ಆಗ್ತಾರೆ. ಆದರೆ ಒಬ್ಬ ವ್ಯಕ್ತಿ ಅವತ್ತು ಪೊಲೀಸರಿಗೆ ಸೆರೆ ಸಿಗ್ತಾನೆ. ಈ ಏನು ತೇಜಸ್ ಗೌಡ ಬಂಧನ ಅಪಹರಣ ನಂತರ ಬಿಡುಗಡೆ ಆಗಿ ಬರ್ತಾನೆ. ಬಿಡುಗಡೆ ಆದ ನಂತರ ಕಲ್ಲಪ್ಪ ಡಿವೈಎಸ್ಪಿ ಹಂಡಿಬಾಗ್ ಕಲ್ಲಪ್ಪರವರು 10 ಲಕ್ಷ ರೂಪಾಯಿಯನ್ನು ತಗೊಂಡಿದ್ದಾರೆ ಅಂತಕ್ಕಂಥ ಎಲ್ಲ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ಒಂದು 29ನೇ ತಾರೀಕು ಚಿಕ್ಕಮಗಳೂರಿನ ತಮಿಳು ಕಾಲೋನಿಯಲ್ಲಿ ನಡೆಸಲು ಉದ್ದೇಶಿಸಿದ್ದ ಒಂದು ಕಸಾಯಿಖಾನೆ ದಾಳಿಯ ಹಿನ್ನೆಲೆ ಹೊರಬಂದಿದೆ. ಯಾಕೆ ಅವತ್ತು ಪ್ರವೀಣ್ ಕಾಂಡ್ಯ ಇದು ಮಾಡಿದ್ದ? ಪ್ರವೀಣ್ ಕಾಂಡ್ಯ ತೇಜಸ್ ಗೌಡನನ್ನು ಅಪಹರಿಸಿ ಬೆಂಗಳೂರಿನ ಸಂಜಯ್ ನಗರದ ನವೀನ್ ಶೆಟ್ಟಿ ಅಂತಕ್ಕಂಥವರ ಮನೆಯಲ್ಲಿ ಅವತ್ತು ಒತ್ತೆಯಾಳನ್ನಾಗಿ ಇಟ್ಕೊಂಡಿದ್ರು. ಹಾಗಾದ್ರೆ 21ರಂದು ಪ್ರವೀಣ್ ಕಾಂಡ್ಯ ಎಲ್ಲರಿಗೂ ಕರೆ ಮಾಡಿ ಕಸಾಯಿಖಾನೆ ದಾಳಿಯ ಮಾಸ್ಟರ್ ಪ್ಲಾನ್ ಅನ್ನು ಯಾಕೆ ಸಿದ್ಧಪಡಿಸಿದ್ದ? 29ಕ್ಕೆ ಇದೇ ತೇಜಸ್ ಗೌಡ, ನಟರಾಜ್, ಪ್ರವೀಣ್ ಕಾಂಡ್ಯ ಅಂತಕೋರು ಸಂಜಯ್ ನಗರದ ನವೀನ್ ಶೆಟ್ಟಿ ಮನೆಯಲ್ಲಿ ಇರ್ತಾರೆ. ಹಾಗಾದ್ರೆ ಪ್ರವೀಣ್ ಕಾಂಡ್ಯ ಎಲ್ಲರಿಗೂ ಫೋನ್ ಮಾಡಿ ಇವತ್ತು ನಾನು ಕಸಾಯಿಖಾನೆ ಮೇಲೆ ದಾಳಿ ಮಾಡ್ತೀನಿ ಅಂತ ಯಾಕೆ ಹೇಳಿದ್ದ? ಎಲ್ಲೋ ಒಂದು ರೀತಿ ಇನ್ ಕೇಸ್ ಏನಾದರೂ ತೇಜಸ್ ಗೌಡ ಕುಟುಂಬಸ್ಥರಾಗಿರ್ಬೋದು ಅಥವಾ ತೇಜಸ್ ಗೌಡ ಬಿಡುಗಡೆ ಆದ ನಂತರ ಆಗಿರ್ಬೋದು ಪೊಲೀಸರಿಗೆ ದೂರನ್ನು ಕೊಟ್ಟರೆ ಈ ದೂರು ಯಾವುದೇ ರೀತಿಯಾಗಿ ಅಷ್ಟೊಂದು ಪ್ರಭಾವವನ್ನು ಬೀರಬಾರ್ದು, ಒಂದು ರೀತಿ ಮರೆಮಾಚಬೇಕು ಅಂತಕ್ಕಂಥ ಒಂದು ಐಡಿಯಾ ಪ್ರವೀಣ್ ಕಾಂಡ್ಯನಲ್ಲಿತ್ತು. ಕಸಾಯಿಖಾನೆ ಮೇಲೆ 29ನೇ ತಾರೀಕು ಏನಾದರೂ ಚಿಕ್ಕಮಗಳೂರಿನಲ್ಲಿ ದಾಳಿ ನಡೆದಿದ್ದೇ ಆಗಿದ್ದಿದ್ರೆ ಅವತ್ತು ಚಿಕ್ಕಮಗಳೂರಿನಲ್ಲಿ ಸ್ವಲ್ಪ ಸ್ಥಿತಿ ಬೇರೆ ರೀತಿ ಇರ್ತಿತ್ತು. ಮೊದಲೇ ಚಿಕ್ಕಮಗಳೂರು ಕೋಮು ಸೂಕ್ಷ್ಮ ಪ್ರದೇಶ ಆಗಿದ್ದರಿಂದ ಬೇರೆ ರೀತಿಯ ಗಲಾಟೆಗಳು ಆಗುವ ಸಾಧ್ಯತೆಗಳಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆ ಬಗ್ಗೆ ಗಮನವನ್ನು ಹರಿಸ್ತಿದ್ರು. ಇಡೀ ರಾಜ್ಯದ ಅಟೆನ್ಷನ್ ಫುಲ್ಲು ಆ ಕಸಾಯಿಖಾನೆ ಮೇಲಿನ ದಾಳಿ ಮೇಲೆ ವರ್ಗಾವಣೆ ಆಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ತೇಜಸ್ ಗೌಡನ ಅಪಹರಣ ಪ್ರಕರಣ ಒಂದು ರೀತಿ ಮರೆ ಆಗ್ತಿತ್ತು ಅಂತಕ್ಕಂಥ ಒಂದು ರೂಪುರೇಷೆಯನ್ನು ಪ್ರವೀಣ್ ಕಾಂಡ್ಯ ಸಿದ್ಧಪಡಿಸಿದ್ದ. ಆದರೆ ದುರಾದೃಷ್ಟವಶಾತ್ ಪ್ರವೀಣ್ ಕಾಂಡ್ಯನ ದುರಾದೃಷ್ಟಕ್ಕೆ ಆ ಯೋಜನೆ ಮಾಸ್ಟರ್ ಪ್ಲಾನ್ ಯಶಸ್ವಿ ಆಗಲಿಲ್ಲ. ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಆ ಎಲ್ಲ ಕಾರ್ಯಕರ್ತರನ್ನ ಬಂಧಿಸಿದ್ರಿಂದ ಟೋಟಲಿ ಈ ತೇಜಸ್ ಗೌಡನ ಅಪಹರಣ ಪ್ರಕರಣ ಹೊರಬಂತು. ಕಲ್ಲಪ್ಪ ಹಂಡಿಬಾಗ್ ರವರು ಒಂದು ಪ್ರವೀಣ್ ಕಾಂಡ್ಯನ ವಿಶ್ವಾಸಕ್ಕೆ ಮಣಿದು 10 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡಿದ್ದಕ್ಕೆ ಇವತ್ತೊಬ್ಬ ದಕ್ಷ ಅಧಿಕಾರಿ ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಪ್ರತಿಮಾ, ಎಸ್ ಅಭಿನಂದನ್, ಪ್ರಮುಖವಾಗಿ ಇಲ್ಲಿ ಕಾಂಡ್ಯ ಅವರದ್ದೇ ಅಲ್ಲಿರುವಂತಹ ಹಸ್ತಕ್ಷೇಪ ಸಂಪೂರ್ಣವಾಗಿ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವನನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ ಅಂತ? ಈಗಾಗಲೇ ಒಂದು ಮೂಲಗಳ ಪ್ರಕಾರ ಕಾಂಡ್ಯ ಪ್ರವೀಣ್ ಅವತ್ತಿನಿಂದ ನಾಪತ್ತೆಯಾಗಿದ್ದ. ಒಂದು ಮೂಲಗಳ ಪ್ರಕಾರ ನಿನ್ನೆ ಈಗಾಗಲೇ ಕಾಂಡ್ಯ ಪ್ರವೀಣ್ನನ್ನು ಬೆಂಗಳೂರಿನಲ್ಲಿ ಪೊಲೀಸ್ ವಿಶೇಷ ದಳ ಬಂಧಿಸಿದೆ. ಹಾಗೆ ಬಂಧಿಸಿಬಿಟ್ಟು ಅವನನ್ನು ವಿಚಾರಣೆ ನಡೆಸ್ತಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಈಗಾಗಲೇ ಕಲ್ಲಪ್ಪ ಹಂಡಿಬಾಗ್ ಪ್ರಕರಣ ಆತ್ಮಹತ್ಯೆ ಪ್ರಕರಣ ಸಂಬಂಧ ಚಿಕ್ಕಮಗಳೂರಿನಲ್ಲಿ ಕೂಡ CID SP ರಾಜಪ್ಪ ನೇತೃತ್ವದಲ್ಲಿ ಏನು ಒಂದು ತನಿಖೆ ಚುರುಕುಗೊಂಡಿದ್ದು ಕಲ್ಲಪ್ಪ ಹಂಡಿಬಾಗ್ ಅವರ ಚಾಲಕ ಇರ್ಬೋದು, ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಹಾಯಕರು ಎಲ್ಲರನ್ನೂ ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಹೆಸರು ಕಾಂಡ್ಯ ಪ್ರವೀಣ್ನನ್ನ ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸರು. ವಿಚಾರಣೆಯನ್ನು ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಮೂಲಗಳಿಂದ ತಿಳಿದು ಬಂದರೂ ಕೂಡ ಅಧಿಕೃತವಾಗಿ ಕಾಂಡ್ಯ ಪ್ರವೀಣ್ ಬಂಧನವಾಗಿದೆಯೇ ಇಲ್ವಾ ಅಂತಕ್ಕಂಥ ಮಾಹಿತಿ ಪೊಲೀಸ್ ಮೂಲಗಳಿಂದ ಇನ್ನೂ ಅಧಿಕೃತವಾಗಿ ಬಂದಿಲ್ಲ. ಪ್ರತಿಮಾ, ಎಸ್ ಅಭಿನಂದನ್, ಪ್ರಮುಖವಾಗಿ ಕಾಂಡ್ಯ ಈ ರೀತಿಯಾದಂತಹ ಪ್ರಭಾವನ ಬೀರುವಂತಹ ಒಂದು ಚಾನ್ಸಸ್ ಏನಿತ್ತು ಅದು ತಪ್ಪಿದಂತಹ ಹಿನ್ನೆಲೆಯಲ್ಲಿ ಮುಂದಿನ ಹೆಜ್ಜೆಗಳೇನಿತ್ತು ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಡಿವೈಎಸ್ಪಿಯ ಆತ್ಮಹತ್ಯೆಗೂ ಅಥವಾ ಮನನೊಂದು ಈ ರೀತಿಯಾದಂತಹ ಒಂದು ಹೆಜ್ಜೆನೇ ನೀಡ್ತಾರೆ. ಅದೆಲ್ಲದಕ್ಕೂ ಕೂಡ ಹಿನ್ನೆಲೆ ಕಾಂಡ್ಯ ಹಸ್ತಕ್ಷೇಪವೇ ಅನ್ನೋದು ಹಾಗಿದ್ರೆ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಾ ಅಂತ? ಖಂಡಿತವಾಗಿ ಪ್ರತಿಮಾ, ಏನಂತ ಹೇಳಿದ್ರೆ ತೇಜಸ್ ಗೌಡ ಮತ್ತೆ ಕಲ್ಮನೆ ಚಿಟ್ ಫಂಡ್ ಮಾಲೀಕನ ನಟರಾಜ್ ನಡುವಿನ ಹಣಕಾಸಿನ ವೈಷಮ್ಯ ಏನಿರುತ್ತೆ, ಇದೇ ಪ್ರವೀಣ್ ಕಾಂಡ್ಯ ಅವರಿಬ್ಬರ ವೈಷಮ್ಯಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿರ್ತಾರೆ. ಇದೇ ಪ್ರವೀಣ್ ಕಾಂಡ್ಯ DYSP ಕಲ್ಲಪ್ಪ ಹಂಡಿಬಾಗ್ ಅವರ ಬಳಿಗೆ ಇದೇ ನಟರಾಜ್ ಮತ್ತೆ ತೇಜಸ್ ಗೌಡನನ್ನ ಕರ್ಕೊಂಡು ಹೋಗಿ ರಾಜಿ ಸಂಧಾನವನ್ನು ಮಾಡಿಸಿರ್ತಾರೆ. ಆದರೆ ಅವತ್ತಿನ ರಾಜಿ ಸಂಧಾನ ಮುರಿದು ಬೀಳ್ತದೆ. ತೇಜಸ್ ಗೌಡ ಆ ಕ್ಷಣಕ್ಕೆ ಹಣವನ್ನು ಕೊಡೋಕೆ ಒಪ್ಪೋದಿಲ್ಲ. ನಾನು ಕಲ್ಮನೆ ಚಿಟ್ ಫಂಡ್ಸ್ನಲ್ಲಿ ತೇಜಸ್ ಗೌಡ 50 ಲಕ್ಷ ರೂಪಾಯಿಗಳ ಒಂದು ಚೀಟಿಯನ್ನು ಕಟ್ಟಿರ್ತಾನೆ. ಆ ಚೀಟಿಯನ್ನು
ಎತ್ತಿಬಿಟ್ಟು ಕೊಡು ಅಂತ ಹೇಳಿ ಅವನ ಮೇಲೆ ಒತ್ತಡ ಇರ್ತದೆ. ಆದರೆ ತೇಜಸ್ ಗೌಡ ಅದಕ್ಕೆ ನಿರಾಕರಿಸ್ತಾನೆ. ನನ್ನ ಚೀಟಿ ಅವಧಿ ಮುಗಿದ ನಂತರವೇ ನಾನು ತೆಗೆದುಕೊಡ್ತೀನಿ ಅಂತ. ಯಾವಾಗ ಹಣ ನೀಡೋಕ್ಕೆ ಈ ತೇಜಸ್ ಗೌಡ ಸತಾಯಿಸ್ತಾ ಇರ್ತಾನೆ, ಆಗ ಪ್ರವೀಣ್ ಕಾಂಡೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ, ಒಂದು ರೂಪುರೇಷೆಯನ್ನು ಸಿದ್ಧಪಡಿಸ್ತಾನೆ. ಅದು ಮೊದಲಿಗೆ ಪ್ರವೀಣ್ ಕಾಂಡೆ ಅಪಹರಣದ ಸುದ್ದಿ ಆಗದೆ ಇರೋದಕ್ಕೆ ಕಸಾಯಿಖಾನೆ ಮೇಲಿನ ದಾಳಿ, ಕಸಾಯಿಖಾನೆಯ ದಾಳಿ 29ಕ್ಕೆ ವಿಫಲವಾದ ನಂತರ ಏನು ಮಾಡ್ತಾರೆ, ಇನ್ನೊಂದು ರೂಪುರೇಷೆ, ಇನ್ನೊಂದು ಮಾಸ್ಟರ್ ಪ್ಲಾನ್ ರೆಡಿ ಆಗ್ತದೆ. ಆ ಮಾಸ್ಟರ್ ಪ್ಲಾನ್ ಇವತ್ತು ಇನ್ನೊಂದು ಮಾಸ್ಟರ್ ಪ್ಲಾನ್ ಏನಂತ ಹೇಳಿದ್ರೆ, ಇವತ್ತು ಬಲಿಯಾಗಿರ್ತಕ್ಕಂಥ ಕಲ್ಲಪ್ಪ ಹಂಡಿಬಾಗ್. ಯಾವಾಗ ನಾನು ಈ ತೇಜಸ್ ಗೌಡ 10 ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾನೋ, ಆಗ ಯಾರ ಕೈಯಲ್ಲಿ ಹಣವನ್ನು ತಲುಪಿಸೋದು, ಯಾರ ಕೈಗೆ ಹಣವನ್ನು ತಲುಪಿಸಿದ್ರೆ ಸೇಫ್ ಅಂತಕ್ಕಂಥ ಯೋಚನೆಯಲ್ಲಿ ಇದೇ ಕಾಂಡ್ಯ ಪ್ರವೀಣ್ ತೊಡಗ್ತಾನೆ. ಕಾಂಡ್ಯ ಪ್ರವೀಣ್ಗೆ ನೆನಪಾಗಿದ್ದೆ ಅವನ ಸ್ನೇಹಿತ DYSP ಕಲ್ಲಪ್ಪ ಹಂಡಿಬಾಗ್ ರವರಿಗೆ 10 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿಕೊಟ್ರೆ, ಪೊಲೀಸ್ನವರೇ ಈ ಹಣವನ್ನು ಸ್ವೀಕಾರ ಮಾಡಿದ್ದಾರೆ, ಪೊಲೀಸರೇ ಹಣವನ್ನು ಸ್ವೀಕಾರ ಮಾಡಿರುವ ಹಿನ್ನೆಲೆಯಲ್ಲಿ ಈ ಕೇಸ್ ನಿಲ್ಲೋದಿಲ್ಲ, ಕೇಸ್ ಬಿದ್ದು ಹೋಗ್ತದೆ, ಅಥವಾ ತೇಜಸ್ ಗೌಡ ದೂರನ್ನು ಕೊಡಲಿಕ್ಕೆ ಹಿಂಜರಿಬಹುದು ಅಂತಕ್ಕಂಥ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಪ್ರವೀಣ್ ಕಾಂಡೆ ಮಾಡಿರ್ತಾನೆ. ಈ ಹಿನ್ನೆಲೆಯಲ್ಲೇ ಅವತ್ತಿನ 10 ಲಕ್ಷ ರೂಪಾಯಿಗಳನ್ನು DYSP ಕಲ್ಲಪ್ಪ ಹಂಡಿಬಾಗ್ ರವರಿಗೆ ಕೊಡುವ ವ್ಯವಸ್ಥೆ ಕೂಡ ನಡೀತದೆ. ಈ 10 ಲಕ್ಷ ರೂಪಾಯಿ ಪ್ರವೀಣ್ನ ಒಂದು ಫೋನ್ ಮಾಡಿ ಪ್ರವೀಣ್ DYSP ಕಲ್ಲಪ್ಪ ಹಂಡಿಬಾಗ್ ರವರಿಗೆ ಮನವಿಯನ್ನು ಮಾಡ್ಕೊಳ್ತಾನೆ. ಈ 10 ಲಕ್ಷ ರೂಪಾಯಿಗಳನ್ನು ಸ್ವೀಕಾರ ಮಾಡಬೇಕು, ನಾನು ಊರಲ್ಲಿಲ್ಲ, ನೀವು ತೆಗೆದುಕೊಂಡಿರಿ, ನಿಮ್ಮ ಬಳಿಯಿಂದ ನಾನು ಆನಂತರ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಕಲ್ಲಪ್ಪ ಹಂಡಿಬಾಗ್ ರವರಿಗೆ ಪ್ರವೀಣ್ ಮನವಿಯನ್ನು ಮಾಡ್ಕೊಂಡಿರ್ತಾನೆ. ಪ್ರವೀಣಿನ ಒಂದು ಸ್ನೇಹಕ್ಕೆ ಕಟ್ಟು ಬಿದ್ದಂಥ ಕಲ್ಲಪ್ಪ ಹಂಡಿಬಾಗ್ ರವರು ಅವತ್ತು ತೇಜಸ್ ಗೌಡನ ಸ್ನೇಹಿತ ಶಿವು ಇಂದ 10 ಲಕ್ಷ ರೂಪಾಯಿಗಳನ್ನು ಸ್ವೀಕಾರ ಮಾಡಿರ್ತಾರೆ. ಈ ಪ್ರವೀಣ್ ಕಾಂಡೆನ ಸ್ನೇಹಕ್ಕೆ ಕಟ್ಟು ಬಿದ್ದು ಅವತ್ತು ತೆಗೆದುಕೊಂಡ 10 ಲಕ್ಷ ರೂಪಾಯಿಗಳು ಇವತ್ತು DYSP ಕಲ್ಲಪ್ಪ ಹಂಡಿಬಾಗ್ ರವರ ಒಂದು ಜೀವವನ್ನೇ ಬಲಿ ಪಡಿತಾ ಅಂತಕ್ಕಂಥ ಮಾಹಿತಿಗಳು, ಅಂತಕ್ಕಂಥ ಅನುಮಾನಗಳು ಎದ್ದಿರುವಂಥದ್ದು. ಪ್ರತಿಮಾ ಅಭಿನಂದನ್, ಪ್ರಮುಖವಾಗಿ ಈಗಾಗಲೇ ಬಹಳಷ್ಟು ಚುರುಕಾಗಿ ಸಿಐಡಿ ಅಧಿಕಾರಿಗಳು 2 ತಂಡವನ್ನು ನಿರ್ಮಿಸಿಕೊಂಡು ಒಂದು ಕಡೆ ಚಿಕ್ಕಮಗಳೂರಿನಲ್ಲಿ ಬೀಡು ಬಿಟ್ಟು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಕಾಂಡ್ಯ ಪ್ರಕರಣ ಏನಿದೆ, ಕಾಂಡ್ಯ ಪ್ರಭಾವ ಏನಿದೆ, ಇದೆಲ್ಲದರ ಕುರಿತಾಗಿ ವಿಚಾರಣೆಗಳು ಈಗ ಹಾಗಿದ್ರೆ ಪ್ರಗತಿಯಲ್ಲಿ ಸಾಗ್ತಿದೆಯಾ, ಅಥವಾ ಈ ಒಂದು ಸಂದೇಶ ಏನಿದೆ ಅಥವಾ ಈ ಒಂದು ಮಾಹಿತಿ ಏನಿದೆ ಅದು ಇನ್ನೂ ಕೂಡ ಇನ್ನಷ್ಟು ನಿಗೂಢವಾಗಿ ಕಂಡು ಬರ್ತಾ ಇದೆಯಾ ಅಂತ? ಅದೇ ಏನಂತ ಹೇಳಿದ್ರೆ ಪ್ರತಿಮಾ, ಈಗಾಗಲೇ CID ಅವರು ನಿನ್ನೆಯಿಂದ ಸತತವಾಗಿ ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಿನ್ನೆ ಏನು ಈ ಅಪಹರಣಕ್ಕೊಳಗಾಗಿದ್ದ ವ್ಯಕ್ತಿ ತೇಜಸ್ ಗೌಡ ಇದ್ದಾನೆ, ತೇಜಸ್ ಗೌಡನನ್ನ ವಶಕ್ಕೆ ಪಡೆದು ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ನಿನ್ನೆ ತೇಜಸ್ ಗೌಡನನ್ನ ಅವನು ಅಪಹರಣಕ್ಕೊಳಗಾದ ಸ್ಥಳದಿಂದ ಹಾಗೂ ತೇಜಸ್ ಗೌಡನ ಮನೆ ಎಲ್ಲ ಕಡೆಗೆ ತೆರಳಿ ಒಂದು ಸ್ಥಳವನ್ನು ಮಹಾಜರು ಮಾಡಿ ಎಲ್ಲ ಮಾಹಿತಿಯನ್ನು ಪಡೆದಿದ್ದಾರೆ. ಅದೇ ನಂತರ CID SP ಎಡಾ ಮಾರ್ಟಿನ್ ಹಾಗೂ CID ಮುಖ್ಯಸ್ಥರಾದಂಥ ಸೋನಿಯಾ ನಾರಂಗ್ ನೇತೃತ್ವದ ತಂಡ ಬೆಳಗಾವಿಯಲ್ಲಿ ಏನು ಕಲ್ಲಪ್ಪ ಹಂಡಿಬಾಗ್ ರವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು, ಆ ಮುರುಗೋಡಿನ ಮನೆಗೆ ತೆರಳಿ ಆ ಮುರುಗೋಡಿನ ಮನೆಯಲ್ಲಿ ಒಂದು ಸ್ಥಳ ಮಹಾಜರನ್ನು ಮಾಡಿ ಕಲ್ಲಪ್ಪ ಹಂಡಿಬಾಗ್ ರವರು ಉಪಯೋಗಿಸ್ತಿದ್ದಂತಹ ಮೊಬೈಲನ್ನು ಮುರುಗೋಡಿನ ಮನೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ. ಕಲ್ಲಪ್ಪ ಹಂಡಿಬಾಗ್ ರವರಿಗೆ ಬಂದಿರತಕ್ಕಂಥ ದೂರವಾಣಿ ಕರೆಗಳ ಸಾರಾಂಶವನ್ನು ಒಂದು ಕಡೆ CID ತಂಡ ಪರಿಶೀಲನೆ ನಡೆಸ್ತಿದೆ. ಇವತ್ತು ಕೂಡ ಚಿಕ್ಕಮಗಳೂರಿನಲ್ಲಿ CID ಅಧಿಕಾರಿಗಳ ಒಂದು ತನಿಖೆ ಚುರುಕುಗೊಂಡಿರುವಂಥದ್ದು. ಈಗ ಏನು ಕಲ್ಲಪ್ಪ ಹಂಡಿಬಾಗ್ ರವರಿಗೆ ತೇಜಸ್ ಗೌಡನ ಸ್ನೇಹಿತ ಶಿವು ಅಂತಕ್ಕಂಥ ವ್ಯಕ್ತಿಯನ್ನು 10 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದ, ಅವನನ್ನ ಇವತ್ತು ವಿಚಾರಣೆ ನಡೆಸ್ತಾ ಇದ್ದಾರೆ CID ಅಧಿಕಾರಿಗಳು. ಈಗಾಗಲೇ ಶಿವು ವಿಚಾರಣೆ ನಡೀತಾ ಇದೆ. ಅದ್ರ ಜೊತೆಗೆ ಕಲ್ಲಪ್ಪ ಹಂಡಿಬಾಗ್ ರವರ ಚಾಲಕ, ಅವರ ಕಚೇರಿಯ ಸಹಾಯಕರು ಎಲ್ಲರಿಂದ ಈಗಾಗಲೇ CID ಅಧಿಕಾರಿಗಳು ಮಾಹಿತಿಯನ್ನು ಪಡೆದು ಇನ್ನು ಹೆಚ್ಚಿನ ವಿಚಾರಣೆ ಯಾವ ಹಂತಕ್ಕೆ ಬಂದಿದೆ ಅಂತಕ್ಕಂಥದ್ದು ಇನ್ನು ಬಹಿರಂಗ ಆಗಬೇಕಾಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಅಭಿನಂದನ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಕಾಂಡ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ನ, ಹಾಗಿದ್ರೆ ಇದೆಲ್ಲದಕ್ಕೂ DYSP ಕಲ್ಲಪ್ಪ ಹಂಡಿಬಾಗ್ರನ್ನ ದಾರಿ ತಪ್ಪಿಸುವಂತಹ ಹುನ್ನಾರ ಅಲ್ಲಿ ನಡೆದಿತ್ತ ಅನ್ನುವಂತಹ ಪ್ರಶ್ನೆಗಳು, ಇದರ ಬಗ್ಗೆ ಅತಿ ದೊಡ್ಡದಾದಂತಹ ಮಾಹಿತಿ, ಆ ಒಳಸಂಚು ಈಗ ಬಯಲಾಗ್ತಾ ಇದೆ. ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ ಈ ಪ್ರಕರಣದ ಒಳಸಂಚಿನ ಅತಿ ದೊಡ್ಡ ಮಾಹಿತಿ.